ನಮಸ್ತೆ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದು ನಮ್ಮ ತಿರುಪತಿಯ 5ನೇ ಸೇವೆಯ ದಿನ. ಇವತ್ತು ನಮ್ಮದು ನಾವು ಬೆಳಗ್ಗೆನೇ ಎದ್ದು ಬಂದು ಇಲ್ಲಿ ಪುಷ್ಕರಣಿಲೆಲ್ಲ ಸ್ನಾನ ಮಾಡಿಕೊಂಡು ಇಲ್ಲಿ ಅಶ್ವತ್ಥ ಕಟ್ಟೆ ಇದೆಯಲ್ಲ, ಇಲ್ಲೆಲ್ಲ ಪೂಜೆ ಮಾಡ್ಕೊಂಡು ಹೋಗೋಣ ಅಂತ ಪೂಜೆ ಮಾಡ್ತಾ ಇದ್ದೀವಿ ಇಲ್ಲ. ಮತ್ತು ಇದು ಧನುರ್ಮಾಸ ಆಗಿರೋದ್ರಿಂದ ಪುಷ್ಕರಣಿಲಿ ದಿನ ಮುಳುಗಿದ್ರೆ ಒಳ್ಳೆಯದು ಅಂತ ನಾವು 2 ದಿವಸ ನಮಗೆ ಬರೋಕ್ಕಾಗಿದ್ದು. ಸರೋಜಕ್ಕ ಆದರೆ ಡೈಲಿ ಬಂದು ಮುಳುಗಿ ಪೂಜೆ ಮಾಡ್ಕೊಂಡು ಬರ್ತಾಯಿದ್ರು. ನಾವಿಲ್ಲೆಲ್ಲ ಪೂಜೆ ಮುಗಿಸ್ಕೊಂಡು ಮತ್ತು ಇನ್ನೊಂದು ದೇವಸ್ಥಾನ ತೋರಿಸ್ತೀನಿ ಅಂತ ಹೇಳಿದ್ದಾರೆ ಸರೋಜಕ್ಕ, ಅಲ್ಲಿಗೆ ಹೋಗ್ತಾ ಇದ್ದೀವಿ. ಹಾಗೆ ಇಲ್ಲೇ ಪಕ್ಕದಲ್ಲಿ ವರಹಸ್ವಾಮಿ ದೇವಸ್ಥಾನ ಇದೆಯಲ್ಲ, ಇಲ್ಲೂ ದರ್ಶನ ಮಾಡಿಕೊಂಡು ನಾವು ವರಹಸ್ವಾಮಿನ ಡೈಲಿ ದರ್ಶನ ಮಾಡ್ಕೊಳ್ತಾ ಇದ್ದೋ. ದರ್ಶನ ಮಾಡಿಕೊಂಡು ಬಂದು ಟಿಫನ್ ಮಾಡಿಬಿಟ್ಟು ಇಲ್ಲಿ ಟೀ ಕುಡ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಎಲ್ಲರೂ ಇಲ್ಲಿ ಟೀ ಕುಡಿತಾ ಇದ್ದೀವಿ. ಮತ್ತು ಇವರು ನೋಡಿ, ಇವರು ಸೇವೆ ಮಾಡೋರೆ ನಮ್ಮ ಥರನೇ. ಜೆಂಟ್ಸ್ಗಾದರೆ ವೈಟ್ ಆ್ಯಂಡ್ ವೈಟ್ ಹಾಕಿ ಆರೆಂಜ್ ಕಲರ್ದೊಂದು ಟವಲ್ ಹಾಕ್ಕೋಬೇಕು, ಮತ್ತು ಅವ್ರು ಕೊಟ್ಟಿರೋ ಐಡೆಂಟಿ ಕಾರ್ಡು ಸ್ಕಾರ್ಫು ಹಾಕ್ಕೋಬೇಕು. ಅದು ಒಂದು ಸೇವೆನೇ, ನಾಮ ಇಡೋದನ್ನು ಒಂದು ಸೇವೆನೇ ನಮಗೆ ಕೆಲಸಕ್ಕೆ ಥರ ಕೊಡ್ತಾರೆ. ಇಲ್ಲಿ ಎಲ್ಲ ಮುಗಿಸ್ಕೊಂಡು ನಾವು ಹೊರಡ್ತಾ ಇದ್ದೀವಿ. ನೋಡಿ, ಇಲ್ಲಿ ಭೂವರ ಸ್ವಾಮಿ ದೇವಸ್ಥಾನ ಪಕ್ಕದಲ್ಲಿ ಒಂದು ದೊಡ್ಡ ಹರಳಿ ಮರ ಇದೆ, ಎಲ್ಲರೂ ನೋಡಿರ್ತೀವಿ. ಅಲ್ಲಿ ಹೋಗಿ ಕುತ್ಕೊಂಡು ರೆಸ್ಟ್ ಮಾಡ್ತಾ ಇರ್ತೀವಿ. ನೋಡಿರಿ, ಇಲ್ಲಿ ಶಿವಲಿಂಗ ಇದೆಯಲ್ಲ, ಇದು ತುಂಬಾ ಪವರ್ಫುಲ್ ಶಿವಲಿಂಗ ನಿಜ. ಯಾಕಂದರೆ ನಮ್ಮ ಫ್ರೆಂಡ್ಗೊಂದು ಇನ್ಸಿಡೆಂಟ್ ಆಯಿತು. ಅವರು ಹೇಳ್ದಾಗಿಂದ ಎಲ್ಲರಿಗೂ ತುಂಬಾ, ನಮಗೂ ಇವಾಗ ಅದ್ರ ಬಗ್ಗೆ ಗೊತ್ತಾಗಿರೋದು. ಹಾಗೆ ಇಲ್ಲೂ ಒಂದು ಪೂಜೆ ಮಾಡಿಕೊಂಡು ಒಂದು ದೀಪ ಅಂಟಿಸಿ ಎಲ್ಲರೂ ನಮಸ್ಕಾರ ಮಾಡ್ಕೊತಾ ಇದ್ದೀವಿ. ದಯವಿಟ್ಟು ಇಲ್ಲೆಲ್ಲರೂ ಬಂದವರೆಲ್ಲ ಇಲ್ಲಿ ಈ ಶಿವಲಿಂಗಕ್ಕೆ ಅಭಿಷೇಕ ಮಾಡಿ ಇಲ್ಲೊಂದು ಚೊಂಬಿಟ್ಟಿರ್ತಾರೆ, ಪಕ್ಕದಲ್ಲೇ ಅಲ್ಲಿ ನಲ್ಲಿ ಇರುತ್ತೆ. ಒಂದು ಚೊಂಬು ನೀರು ತಂದು ಅಯ್ಯಪ್ಪನಿಗೆ ಹಾಕಿ ನಿಮ್ಮ ಇಷ್ಟಾರ್ಥ ಕೇಳ್ಕೊಳ್ಳಿ. ತುಂಬ ಅಂದರೆ ತುಂಬಾ ಪವರ್ಫುಲ್ ಇದೆ ಈ ಶಿವಲಿಂಗ. ಯಾರಿಗೂ ಗೊತ್ತಿರಲಿಲ್ಲ, ಆದರೆ ಇವಾಗ ನಮ್ಮ ಫ್ರೆಂಡ್ ಹೇಳಿದ್ಮೇಲೆ ನಮಗೂ ಎಲ್ಲ ಗೊತ್ತಾಗಿರೋದು. ಎಲ್ಲರಿಗೂ ಗೊತ್ತಾಗಲಿ, ಇಲ್ಲಿ ಬಂದವರೆಲ್ಲ ಒಂದು ವಿಸಿಟ್ ಮಾಡಿ ಈ ಶಿವಲಿಂಗಕ್ಕೆ. ಮತ್ತು ನಾವು ಇಲ್ಲೆಲ್ಲ ದೀಪ ಅಂಟಿಸಿ ಪೂಜೆ ಮುಗಿಸ್ಕೊಂಡು ಸರೋಜಕ್ಕ ಬೇರೆ ಒಂದು ದೇವಸ್ಥಾನ ತೋರಿಸ್ತೀನಿ ಅಂತ ಹೇಳಿದ್ದಾರೆ, ಅಲ್ಲಿಗೆ ಹೋಗ್ತಾ ಇದ್ದೀವಿ. ಇನ್ನು ನಮ್ಮ ಫ್ರೆಂಡ್ಸು ಒಂದು 3-4 ಜನ ರೂಮ್ ಹತ್ರನೇ ಇದ್ದರು, ಅವ್ರನ್ನೂ ಕರ್ಕೊಂಡು ಹೋಗ್ಬಿಡೋಣ ಅಂತ ಹೋಗ್ತಾ ಇದ್ವಿ. ಮತ್ತು ಹೋಗೋ ದಾರಿಲಿ ಇಲ್ಲಿ ನೋಡಿ, ಈ ದಾರಿ ಎಲ್ಲರಿಗೂ ಗೊತ್ತಿರುತ್ತಲ್ವ, ದೇವಸ್ಥಾನ ಸುತ್ತ ಇರೋ ದಾರಿ. ಇಲ್ಲಿ ಒಂದು ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಇದೆ, ತುಂಬ ಚೆನ್ನಾಗಿದೆ ಲಕ್ಷ್ಮೀ ನರಸಿಂಹಸ್ವಾಮಿ ದೇವರು. ಇಲ್ಲೂ ಒಂದು ನಾವು ಹೋಗಿ ನಮಸ್ಕಾರ ಎಲ್ಲ ಹಾಕ್ಕೊಂಡು ದೇವ್ರಿಗೆ ಹೋಗೋಣ ಅಂತ ರೂಮ್ಗೆ ಹೊರಡ್ತಾ ಇದ್ದೀವಿ. ಸರಿ, ಲಕ್ಷ್ಮೀ ನರಸಿಂಹಸ್ವಾಮಿಗೂ ನಮಸ್ಕಾರ ಹಾಕ್ಕೊಂಡು ಹೊರಡ್ತಾ ಇದ್ದೀವಿ ನಾವು. ರೂಮ್ ಹತ್ರ ಇರೋರನ್ನೆಲ್ಲ ಕರ್ಕೊಂಬಂದ್ಬಿಡೋಣ ಅಂತ. ಇಲ್ಲಿ ತಿರುಪತಿ ದೇವಸ್ಥಾನ ಸುತ್ತೂ ಎಷ್ಟು ಸರಿ ಓಡಾಡಿದ್ರೂ ನಮಗೆ ತೃಪ್ತಿನೇ ಆಗಲ್ಲ. ಆ ಅಯ್ಯಪ್ಪನ ಎಷ್ಟು ನೋಡಿದ್ರೂ ತೃಪ್ತಿ ಆಗಲ್ಲ. ಮತ್ತು ಇಲ್ಲಿ ರೂಮ್ ಹತ್ರ ಬಂದ್ವಿ. ಇವರೆಲ್ಲ ದೇವಸ್ಥಾನ ಹತ್ರ ಏನೋ ಪ್ರಸಾದ ಕೊಡ್ತಾರೆ ಅಂತ ಹೇಳಿದ್ರು, ದಿಬ್ರೊಟ್ಟಿ ಅಂತೆ. ಅದು ದೋಸೆ ಥರನೇ ಇರುತ್ತೆ, ಸೇಮ್ ದೋಸೆನೇ, ಬರೀ ತುಪ್ಪದಲ್ಲೇ ಮಾಡಿರ್ತಾರೆ. ಅದು ಥರಕ್ಕೆ ಹೋಗಿದ್ರು ಇವರೆಲ್ಲ. ಹೋಗಿ ತಂದು ಇವರು ಟಿಫನ್ ಮಾಡ್ಕೊಂಡು ಇಲ್ಲಿ ಕೂತ್ಕೊಂಡಿದ್ರು. ಸರಿ, ಇವ್ರನ್ನೂ ಕರ್ಕೊಂಡು ಹೋಗೋಣ ಅಂತ ಬಂದಿದ್ದು. ಅದು ತುಪ್ಪದಲ್ಲೇ ಮಾಡಿರೋ ದೋಸೆನ ಬೆಳಗ್ಗೆ ಹೊತ್ತು ದೇವರಿಗೆ ನೈವೇದ್ಯ ಮಾಡ್ತಾರಂತೆ. ಅಷ್ಟು ಚೆನ್ನಾಗಿತ್ತು ದೋಸೆ. ಅದು ಒಂದು ದೋಸೆ 10 ರೂಪಾಯಿ ಅಂತೆ. ಬೆಳಗ್ಗೆ 8:30ಗೆ ಶುರು ಮಾಡ್ತಾರಂತೆ ಕೊಡೋಕ್ಕೆ, ಆದರೆ ಸ್ವಲ್ಪನೇ ಒಂದು ಅರ್ಧ ಗಂಟೆ ಅಷ್ಟೇ ಕೊಡೋದು. ಅದನ್ನೇ ಇವರು ತೊಗೊಂಡು ಬಂದಿದ್ದರು. ತುಂಬ ಚೆನ್ನಾಗಿದೆ. ಗೊತ್ತಿಲ್ಲ ಅಂದರೆ ಯಾರಾದರೂ ಹೋಗಿ ಅಲ್ಲಿಗೆ ಹೋದವರು ತಗೊಳ್ಳಿ. 10 ರೂಪಾಯಿ ಲಾಡು ಕೌಂಟ್ರ್ ಹತ್ರನೇ ಕೊಡ್ತಾರೆ. ನೋಡಿ, ಅಕ್ಕ ತೋರಿಸ್ತಾರೆ. ಇದಕ್ಕೆ ದೋಸೆ ಅಂತ ಹೇಳ್ಬಾರ್ದು, ದಿಬ್ರೊಟ್ಟಿ ಅಂತ ಹೇಳ್ಬೇಕಂತೆ. ದೇವರಿಗೆ ಬೆಳಗ್ಗೆ ಹೊತ್ತು ಟಿಫನ್ಗೆ ಅಂತ ಮಾಡೋದಿದು. ಬರೀ ತುಪ್ಪದಲ್ಲೇ ಮಾಡಿರ್ತಾರೆ, ತುಂಬ ಚೆನ್ನಾಗಿರುತ್ತೆ. ಜಾಸ್ತಿ ತಂದಿದ್ರು ಅಕ್ಕ ಅವರು. ಎಲ್ಲರಿಗೂ ತುಂಬ ಜನ ಸೇವೆ ಮಾಡೋರಿಗೆಲ್ಲ ನಾವು ಹಂಚಿದ್ರು ಇವತ್ತು ಆ ದಿಬ್ರೊಟ್ಟಿನ. ನಮಗೂ ಇವತ್ತೇ ಗೊತ್ತಾಗಿದ್ದು ಈ ಥರ ಪ್ರಸಾದನೂ ಸಿಗುತ್ತೆ ಅಂತ. ನಾವು ತಿಂದೋ. 10 ರೂಪಾಯಿ ಒಂದು, ತುಂಬ ಚೆನ್ನಾಗಿತ್ತು, ತುಪ್ಪದಲ್ಲೇ ಮಾಡಿರೋ ದೋಸೆ. ನೋಡಿ, ಇದು ದಿಬ್ಬ ರೊಟ್ಟಿ. ಸರಿ, ನಾವು ಇದನ್ನೆಲ್ಲ ಮುಗಿಸ್ಕೊಂಡು ಅಕ್ಕ ಇವಾಗ ಅನಂತ ಆಳ್ವಾರ ತೋಟಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಇಲ್ಲಿ ನಮ್ಮೂರು ನೋಡ್ರಿ, ನಾವು ಅನಂತ ಆಳ್ವಾರ ತೋಟಕ್ಕೆ ಬಂದಿದ್ದೀವಿ. ಇವರೇ ನಮ್ಮ ಅನಂತ ಆಳ್ವಾರು. ದೇವಸ್ಥಾನ ಹಿಂದುಗಡೆನೇ ಇದೆ ಅನಂತ ಆಳ್ವಾರ ತೋಟ. ಇವರು ಆ ಕಾಲದಲ್ಲಿ ದೇವ್ರಿಗೋಸ್ಕರ ಒಂದು ತೋಟ ಮಾಡಿದ್ರಂತೆ. ಆವಾಗ ತುಳಸಿ ಹೂವುಗಳೆಲ್ಲ ಬೆಳೆಯೋದಕ್ಕೆ
ನೀರಿಲ್ಲ ಅಂದ್ಬಿಟ್ಟು ಒಂದು ಬಾವಿ ಗಂಡ ಹೆಂಡ್ತಿ ಇಬ್ಬರೇ ಸೇರಿ ಬಾವಿ ತೋಡಿದ್ದಂತೆ. ಆವಾಗ ಆ ಯಮ್ಮ ಅವ್ರ ಹೆಂಡ್ತಿ ಅನಂತ ಆಳ್ವಾರ್ ಅವರ ಹೆಂಡತಿ ಬಸ್ರಿ ಆಗಿದ್ರಂತೆ. ಯಾರು ಬಂದ್ರೂ ಅವರು ಸೇರಿಸ್ಕೊತಾ ಇರಲಿಲ್ಲಂತೆ. ನಾವಿಬ್ಬರೇ ಸೇವೆ ಮಾಡಬೇಕು ದೇವ್ರಿಗೆ, ನಾವೇ ಬಾವಿ ತೋಡಬೇಕು ಅಂತ ಬಾವಿ ತೋಡ್ತಾ ಇದ್ರಂತೆ. ದೇವ್ರಿಗೆ ತುಂಬಾ ಬೇಜಾರು, ಈ ಅಮ್ಮ ಬಸ್ರಿ ಅಲ್ವಾ, ಆದರೂ ಇಷ್ಟು ಕಷ್ಟ ಬೀಳ್ತಾವ್ರೆ ಅಂತ ದೇವ್ರಿಗೇ ಸಹಿಸೋಕ್ಕಾಗ್ದಿರ ಹೋದ್ರಂತೆ. ಚಿಕ್ಕ ಬಾಲಕನ ರೂಪದಲ್ಲಿ ಹೋದ್ರಂತೆ, ನಾನು ಬರ್ತೀನಿ ನಿಮಗೆ ಎಲ್ಪ್ ಮಾಡೋಕ್ಕೆ ಅಂತ. ಆದರೆ ಅವ್ರು ಬಿಡಲೇ ಇಲ್ವಂತೆ. ಎಷ್ಟು ಹೇಳಿದ್ರು ಇವರು ಆ ಹುಡುಗ ಹೋಗ್ದಿದ್ದಕ್ಕೆ ಕೆಲಸ ಮಾಡೋಕ್ಕೆ ಹೋಗ್ತಾಯಿದ್ರಂತೆ. ಆಗ ಓಡಿಸ್ಕೊಂಬಂದು ಒಂದು ಏಟು ಹಾಕಿದ್ರಂತೆ. ಬಾಲಾಜಿ ಗಲ್ಲದ ಮೇಲೆ ಒಳಗಡೆ ಹೋಗಿರುತ್ತೆ, ಎಲ್ಲರೂ ನೀವು ಗಮನಿಸಿರ್ತೀರ. ಅಲ್ಲೊಂದು ಗಂಧ ಏನಾದರೂ ಇಟ್ಟಿರ್ತಾರೆ, ಅಲ್ಲಿ ಒಂದು ಏಟು ಹೊಡೆದ್ರಂತವ್ರು. ಹೊಡೆದು ಬಿಟ್ಟು ಓಡಿಸ್ಕೊಂಬಂದರೆ ದೇವಸ್ಥಾನ ಒಳಗಡೆ ಹೋಗಿ ಆ ಹುಡುಗ ಮಾಯ ಆಗಿಬಿಟ್ರಂತೆ. ಆ ಗರ್ಭಗುಡಿಲಿ ಹೋಗಿ ನೋಡಿದ್ರೆ ಆ ಗಲ್ಲದಿಂದ ರಕ್ತ ಬರ್ತಾ ಇತ್ತಂತೆ. ಆವಾಗ ತಪ್ಪಾಯ್ತಪ್ಪ, ನಾವು ಈ ಥರ ಮಾಡಿದ್ದು ನೀನಂತ ನಮಗೆ ಗೊತ್ತಾಗಲಿಲ್ಲ ಅಂತ ಅವರು ಕ್ಷಮೆ ಕೇಳಿ ಆ ತಕ್ಷಣ ಅದಕ್ಕೆ ಪಚ್ಚಕರ್ಪೂರ ಹಾಕೋರಂತೆ. ಅದಕ್ಕೆ ದೇವ್ರಿಗೆಲ್ಲ ಒಳಕ್ಕೋಗಿರೋದು. ನೋಡಿರಿ, ಇಲ್ಲ ನನ್ನ ಆಳ್ವಾರ್ ತೋಟದಲ್ಲಿ ಒಂದು ದೇವಸ್ಥಾನ ಇದೆ, ತುಂಬ ಪುರಾತನ ಕಾಲದ ದೇವಸ್ಥಾನ. ಇಲ್ಲಿ ವಿಷ್ಣು ಅವತಾರದ್ದೆಲ್ಲ ಒಂದೊಂದು ಮೂರ್ತಿಗಳಿದೆ. ಇದನ್ನೆಲ್ಲ ನೋಡಿಕೊಂಡು ನಾವು ಮತ್ತೆ ರೂಮ್ಗೆ ಹೊರಡಬೇಕು. ವಿಷ್ಣು ಅವತಾರ ಅಂದರೆ ಕೃಷ್ಣ, ರಾಮ ಮತ್ತು ವಾಮನ ಎಲ್ಲ ಅವತಾರದ್ದು ಒಂದೊಂದು ಇಲ್ಲಿ ಮೂರ್ತಿಗಳಿದೆ. ಇಲ್ಲಿ ಶನಿವಾರ ಇಲ್ಲೂ ಊಟ ಕೊಡ್ತಾರಂತೆ. ಇಲ್ಲಿ ಪುಟ್ಟ ದೇವಸ್ಥಾನ, ಆದರೆ ಇಲ್ಲೇ ಸಪ್ರೇಟ್ ಮಾಡಿ ಊಟ ಕೊಡ್ತಾರಂತೆ. ವಾಮನ ದೇವರು ಇಲ್ಲೇ ಸಪ್ರೇಟಾಗಿ ಊಟ ಮಾಡಿ ಕೊಡ್ತಾರಂತೆ. ಮತ್ತು ನಮ್ಮ ಸರೋಜಕ್ಕ, ನಮ್ಮ ಟೀಮ್ ಲೀಡರು ಇಲ್ಲಿರೋ ಇತಿಹಾಸ ಎಲ್ಲ ಹೇಳ್ತಾಯಿದ್ರು. ಮತ್ತು ನೋಡಿರಿ, ಅವರು ಬೆಳೀತಾ ಇದ್ದಿದ್ದ ತೋಟ ಇದೆ, ತುಳಸಿ ತೋಟ. ದೇವ್ರಿಗೋಸ್ಕರ ಅವರು ಮಾಲೆ ಮಾಡೋದಕ್ಕೆ ಹೂವಿನ ತೋಟ. ತುಳಸಿನೇ ತುಂಬ ಇದೆ, ಬೇರೆ ಹೂಗಳೂ ಇದೆ ಇಲ್ಲಿ, ರೋಸಾ ಹೂವು, ಮಲ್ಲಿಗೆ ಹೂವು ಎಲ್ಲ ಇದೆ. ಆದರೆ ತುಳಸಿನೇ ತುಂಬ ಇದೆ. ಪುಟ್ಟ ಸಸಿಗಳು ಎಷ್ಟು ಚೆನ್ನಾಗಿದೆ ಅಂದರೆ ಆ ದೇವ್ರಿಗೆ ಬೆಳೀತಾ ಇರೋದಲ್ವರ, ನಮಗೆ ಅಷ್ಟು ಚೆನ್ನಾಗಿ ಕಾಣಿಸುತ್ತೆ, ದೇವರೇ ನೋಡ್ದಂಗೆ ಆಗುತ್ತೆ. ತುಳಸಿ ತೋಟದಲ್ಲಿ ನಾವು ಈ ತುಳಸಿ ತೋಟನೆಲ್ಲ ಒಂದು ವಿಸಿಟ್ ಮಾಡಿಕೊಂಡು ಮತ್ತೆ ನಾವು ಇವಾಗ ರೂಮ್ಗೆ ಹೋಗಬೇಕು. ರೂಮ್ಗೆ ಹೋಗಿ ಮತ್ತು ನಾವು ಯೂನಿಫಾರ್ಮ್ ಎಲ್ಲ ಹಾಕ್ಕೊಂಡು ಸೇವೆಗೆ ಹೋಗಬೇಕು. ನಮಗೆ ಇನ್ನೂ ಸ್ವಲ್ಪ ಟೈಮ್ ಇದೆ. ಹಾಗೆ ಹೋಗಿದ್ದೆ ಸರಿ, ಊಟ ಮಾಡ್ಕೊಂಡು ಹೋಗೋಣ ಅಂತೆಲ್ಲ ಮಾತಾಡ್ಕೊತಾ ಇದ್ದಾರೆ. ತುಳಸಿ ತೋಟದಲ್ಲಿ ಪುಟ್ಟ ಕೃಷ್ಣನ ವಿಗ್ರಹ ಇಟ್ಟಿದ್ದಾರೆ, ತುಂಬ ಚೆನ್ನಾಗಿದೆ. ತುಳಸಿನೂ ಅಷ್ಟೇ, ಇಲ್ಲಿ ಎಷ್ಟು ಚೆನ್ನಾಗಿ ಬೆಳೀತಾ ಇದೆ ಗೊತ್ತಾ. ನಮ್ಮ ಮನೆಗಳ ಹತ್ರ ಆದರೆ ಇಷ್ಟು ಚೆನ್ನಾಗಿ ಬರೋದೇ ಇಲ್ಲ, ತುಂಬ ಚೆನ್ನಾಗಿ ಬೆಳೀತಿದೆ ಇಲ್ಲಿ. ಪುಟ್ಟ ಸಸಿಗಳು ಒಂದೊಂದು ಕಡೆ ದೊಡ್ಡದಾದ ಮೇಲೆ ಕಿತ್ತಾಕ್ಬಿಟ್ಟು ಮತ್ತೆ ಸಸಿಗಳನ್ನ ಮಾಡ್ತಾರೆ ಇಲ್ಲಿ. ಅನಂತ ಆಳ್ವಾರ್ ತೋಟ ತುಂಬ ಚೆನ್ನಾಗಿದೆ. ಅವರ ಬೃಂದಾವನನೂ ಇಲ್ಲೇ ಇದೆ. ಬಂದಾಗ ಎಲ್ಲರೂ ಒಂದು ವಿಸಿಟ್ ಮಾಡಿ. ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ತುಂಬ ಧನ್ಯವಾದಗಳು. ನಿಮಗೆ ಈ ತಿರುಪತಿದು ನಾವು 5 ದಿನ ಸೇವೆದು ಎಲ್ಲ ಒಂದೊಂದು ವಿಡಿಯೋ ಹಾಕ್ತಾಯಿದ್ದೀನಿ. ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಒಂದು ಲೈಕ್ ಮಾಡಿ. ಹೇಗೆ ನಾವು ತಿರುಪತಿ ಸೇವೆಗೆ ಹೇಗೆ ಹೋಗ್ಬಿಟ್ಟು ಬಂದ್ವಿ ಅಂತೆಲ್ಲ ಕಮೆಂಟ್ ಮಾಡಿ.